ಎಸ್ಎಸ್ಕೆ ನ್ಯೂಸ್ಗೆ ಸ್ವಾಗತ. ಕೋಲಾರದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ. ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ದಲಿತ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಹಣವನ್ನು ದುರ್ಬಳಕೆ ಮಾಡ್ತಿರೋದನ್ನು ಖಂಡಿಸಿ ಇಂದು ಕೋಲಾರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಜೋರಾದ ಪ್ರತಿಭಟನೆ ನಡೆಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂಶಕ್ತಿ ಚಲಪತಿ ಹಾಗೂ ಮಾಜಿ ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ನಿಧಿಯನ್ನು ತಕ್ಷಣ ವಾಪಸ್ ನೀಡಬೇಕು ಅಂತ ಘೋಷಣೆ ಕೂಗಿದ್ರು. ನಂತರ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ದುರ್ಬಳಕೆಗೆ ಒಳಗಾದ ನಿಧಿಯನ್ನು ಶೀಘ್ರವೇ ಮರುಹಂಚಿಕೆ ಮಾಡುವಂತೆ ಹಾಗೂ ಜವಾಬ್ದಾರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಇನ್ನು ಮಾಜಿ ಸಂಸದ ಮುನಿಸ್ವಾಮಿ, ಕೆಜಿಎಫ್ ಮಾಜಿ ಶಾಸಕ ಸಂಪಂಗಿ, ಜಿಲ್ಲಾ ಅಧ್ಯಕ್ಷ ಓಂಶಕ್ತಿ ಚಲಪತಿ ಮಹೇಶ್, ಮಾಜಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್, ಕಪಾಲಿ ಶಂಕರ್, ವೆಂಕಟೇಶಪ್ಪ, ಸಾಮ ಅನಿಲ್ ಇನ್ನು ಹಲವು ಪದಾಧಿಕಾರಿಗಳು ಮುಖಂಡರು ಭಾಗವಹಿಸಿದ್ರು. ಸುದ್ದಿ ಕೋಲಾರ ಶ್ರೀನಿವಾಸ್. ದಲಿತ ವಿರೋಧಿ ಸರ್ಕಾರಕ್ಕೆ ಬಿಜೆಪಿ ಜಿಂದಾಬಾದ್ 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 ಬಿಜೆಪಿ ಜಿಂದಾಬಾದ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಧಿಕಾರ ನಾವೇನು ಬರುವಂತ ಅಧಿಕಾರ ಜಿಂದಾಬಾದ್ ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್ ಬಲಾ ಭಾರತ್ ಮಾತಾ ಕಿ ಜೈ ಜೈ ಬಲಾ ಭಾರತ್ ಮಾತಾ ಕಿ ಜೈ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಿಸಿ 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 ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಣ ದುರ್ಬಳಕೆ ಆಗ್ತಾ ಇದೆ ಬಿಟ್ಟು ಸುಮಾರು ಕಳೆದ ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡ್ಬರ್ತಾ ಇದ್ವಿ. ಏನು ಈ ಹೋರಾಟಕ್ಕೆ ಯಾವುದೇ ಕಿಮ್ಮತ್ ಕೊಡದೇ ಇರುವಂತ ಈ ರಾಜ್ಯ ಸರ್ಕಾರದ ನೇತೃತ್ವ ವಹಿಸಿರುವಂತ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರಾಗ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಎಸ್.ಸಿ. ಮಾದೇವಪುರ ಆಗ್ಬೋದು, ಮತ್ತೆ ಈಗ 13,000 ಕೋಟಿನ ಏನು SCP TSPಗೆ ಬಳಸಬೇಕಾಗಿರೋ ಹಣವನ್ನ ಈ ಗ್ಯಾರಂಟಿಗೆ ಬಳಸಿರೋದು ಎಷ್ಟು ಸಮಂಜಸ? ಏನು ಇವತ್ತು ನಾವು ದಲಿತ ಪರ, ಹಿಂದುಳಿದ ಪರ ಅಂತ ಬೊಗಳೆ ಹೊಡಿತಾ ಇದ್ದಾರೆ, ಮತ್ತೆ ದುಡ್ಡು 1,000 ಕೋಟಿ ಎತ್ತಾ ಇದ್ದಾರೆ. ಏನು ಇವತ್ತು ಆ ಜನಾಂಗಕ್ಕೆ ಸೇರ್ಬೇಕಾಗಿದ್ದು ಹಣವನ್ನ ನೇರವಾಗಿ ಇವರು ಎತ್ತೋ ಮುಖಾಂತರ ಏನು ದಲಿತರನ್ನ ಮುಂದೆ ತರ್ತಾ ಇದೀವಿ ಅಂತ ಹೇಳಿ ಯಾವುದೇ ಕಾಸ್ತ ಇಟ್ಟಿರೋ ಕಾಸ್ತ ತೆಗೆದು ಇವತ್ತು ದ್ರೋಹ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವರಿಗೆ ನಾನು ದಲಿತ ಪರ, ಹಿಂದುಳಿದ ಪರ ಅಂತ ಹೇಳಕ್ಕೆ ನೈತಿಕತೆ ಇದೆ? ಇವತ್ತು 1,000 ಕೋಟಿನ ಹೊಡೆದು ಅದನ್ನು ಆ ಗ್ಯಾರಂಟಿಗೂ ಕೂಡ ಸರಿಯಾಗಿ ಹಣವನ್ನ ಕೊಡದೆ ಮೋಸ ಮಾಡಿ ಇವರು ನೇರವಾಗಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಹೋರಾಟಕ್ಕೆ ಕವಡೆ ಕಾಸು ಕಿಮ್ಮತ್ ಕೊಡದೆ ಎಷ್ಟೇ ಸರ್ಕಾರಕ್ಕೆ ನಾವು ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು ಹೋರಾಟಗಳು ಮಾಡಿದ್ರೆ ಕೂಡ, ಸ್ಥಳೀಯವಾಗಿ ಹೋರಾಟಗಳು ಮಾಡಿದ್ರೆ ಕೂಡ ಇವರು ನಮಗೆ ಕಿವಿನೇ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ ಅಂತ ನಡ್ಕೊಳ್ತಾ ಇರೋದು ಎಷ್ಟು ಸರಿ? ಆ ಕಾರಣಕ್ಕೆ ಇವತ್ತು ರಾಜ್ಯಾದ್ಯಂತ ಈ ಒಂದು ಹೋರಾಟವನ್ನ ಬಿಜೆಪಿ ನೇತೃತ್ವ ವಹಿಸ್ತಾ ಇದೆ. ಈ ಹೋರಾಟಗಳನ್ನ ಮನಗಂಡಂತ ರಾಜ್ಯ ಸರ್ಕಾರ ಈ ಕೂಡಲೇ ದಲಿತರಿಗೆ ಏನು ಮೀಸಲಾಗಿಟ್ಟಿದೆ ಹಣವನ್ನ ಯಾವುದೇ ಒಂದು ಪೈಸೆ ಬೇರೆ ಕಾರ್ಯಕ್ಕೆ ಖರ್ಚು ಮಾಡಬಾರದು.
ಅದು ದಲಿತರಿಗೆ ಸೇರ್ಬೇಕಾಗಿರೋ ಹಣ. ಈ ಹೋರಾಟಗಳನ್ನೆಲ್ಲ ನೀವು ಹತ್ತಿಕ್ಕೋ ಕೆಲಸ ಈಗಾಗಲೇ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಜನ ತಕ್ಕಪಾಠ ಕಳಿಸ್ತಾರೆ. ಈಗಾಗಲೇ ಜನಕ್ಕೆ ಭ್ರಮ ನಿರಸನ ಬಂದಿದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೇಲೆ. ಯಾವಾಗಲಾದ್ರೂ ಈ ಸರ್ಕಾರ ಹೋಗುತ್ತಪ್ಪ, ನಮಗೆ ಈ ಸರ್ಕಾರದ ಅಧಿಕಾರನೇ ಬೇಡ, ಈ ಸಿದ್ದರಾಮಯ್ಯನವರು ಬೇಡ, ಡಿ ಕೆ ಶಿವಕುಮಾರ್ ಬೇಡ, ಕಾಂಗ್ರೆಸ್ ಬೇಡ, ಮತ್ತೆ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರಬೇಕು, ಸಮಗ್ರ ಅಭಿವೃದ್ಧಿಗೆ ಆ ಪಕ್ಷಗಳ ಕಾರಣ ಆಗ್ತವೆ ಅಂದ್ಬಿಟ್ಟು ಈಗಾಗಲೇ ಜನ ಇಡಿಶಾಪ ಆಗ್ತಾ ಇದ್ದಾರೆ. ಇವತ್ತು ನಾವು ನೇತೃತ್ವ ಈ ಕಾರ್ಯಕ್ರಮದ ಈ ಹೋರಾಟವನ್ನು ನೇತೃತ್ವವನ್ನ ನಮ್ಮೆಲ್ಲ ನಾಯಕರು, ನಮ್ಮ ಸಂಸದರಾದಂತ ಮುನ್ಸಮ್ಮಣ್ಣವರು, ಮಾಜಿ ಶಾಸಕರಾದಂತ ಸಪ್ಪಂಗಣ್ಣವರು, ಮಾಜಿ ಅಧ್ಯಕ್ಷರಾದಂತ ನಮ್ಮ ವೇಣುಗೋಪಾಲ್ ಅವರು, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತ ಕಪ್ಪಾಲಿ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಿ ಮಹೇಶ್ ಅವರು, ಅಪ್ಪಿ ರಾಜು ಅವರು, ಮಂಡಲ ಅಧ್ಯಕ್ಷಗಳು ಎಲ್ಲರೂ ಸೇರಿ ನೇತೃತ್ವ ವಹಿಸಿದರೆ ಇವತ್ತೇನು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕೋ ಮುಖಾಂತರ ಈ ಹೋರಾಟ ಮಾಡ್ತಾ ಇದ್ರೆ ಅವರ ಹೈಯರ್ ಎಜುಕೇಷನ್ಗಾಗಿ ಪ್ರತಿಯೊಂದಕ್ಕೂ ಇದನ್ನ ಸಿದ್ದರಾಮಯ್ಯವರು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಇವತ್ತು ನಮ್ಮ ದಲಿತ ಸಮುದಾಯಕ್ಕೆ ಮತ್ತು ಹಿಂದೂ ಸಮುದಾಯಕ್ಕೆ ಇವತ್ತೇನು ಅನ್ಯಾಯ ಮಾಡ್ತಾ ಇದ್ದಾರೆ, ಇದನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತೇನು ಅಧಿವೇಶನ ನಡೀತಾ ಇದೆ, ಈ ವರ್ಷನೂ ಏನು 13,000 ಕೋಟಿಯನ್ನು ಮತ್ತೆ ಇಟ್ಟಿದ್ದಾರೆ, ಅದನ್ನು ಮತ್ತೆ ಕೂಡಲೇ ನಮಗೆ ವಾಪಸ್ ಕೊಟ್ಟು ಅಭಿವೃದ್ಧಿ ನಿಗಮಗಳು ಹೆಸರಿಗೆ ಮಾತ್ರ ಇದೆ. ಇವತ್ತು ಎಲ್ಲ 8 ಅಭಿವೃದ್ಧಿ ನಿಗಮಗಳು, ಅಂಬೇಡ್ಕರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಲ್ಲ. ಅದಕ್ಕೋಸ್ಕರ ಹಿಂದೆ ಏನು ಸರ್ಕಾರಗಳಿದ್ದಾಗ ಅಭಿವೃದ್ಧಿ ನಿಗಮಕ್ಕೆ ಹಣ ಕೊಡ್ತಾ ಇತ್ತು, ಅದರಲ್ಲಿ ಇವತ್ತು ಕಾಲ್ಭಾಗನೂ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಅಧಿವೇಶನ ನಡೀತಾ ಇದೆ. ನಿಮ್ಮ ಮುಖಾಂತರ ನಾವೇನು ಜಿಲ್ಲಾಧ್ಯಕ್ಷರಾದ ವಂಶಿಕರು, ಮಾಜಿ ಶಾಸಕರಾದ ಕಪ್ಪಣ್ಣವರು, ನಮ್ಮ ಡಾಕ್ಟರ್ ವೇಣುಗೋಪಾಲ್ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದಂಥ ಕಪ್ಪಾಲಿ ಶಂಕರ್ ಎಲ್ಲ ನಮ್ಮ ಮುಖಂಡರೆಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಏನು ಸಾಂಕೇತಿಕವಾಗಿ ನಾವು ರೆಡಿ ಮಾಡಿದ್ದೀವಿ. ನಿಮ್ಗೊಂದು ಮೆಮೊರಂಡಮನ್ನು ಕೊಟ್ಟು ದಯವಿಟ್ಟು ಇದು ಸರ್ಕಾರಕ್ಕೆ ತಿಳಿಸಿ ನಮ್ಮ ಹಣನ ನಮಗೆ ವಾಪಸ್ ಕೊಡಬೇಕು. ಈ ಸಮುದಾಯವನ್ನು ಅಭಿವೃದ್ಧಿಪಡಿಸಬೇಕು, ಅವರ ಒಳ್ಳೆಯದಕ್ಕೋಸ್ಕರ ಬಳಸೋದಕ್ಕೆ ನಮ್ಮ ಹಕ್ಕು ಏನಿದೆ ಅದನ್ನು ನಾವು ವಾಪಸ್ ಕೊಡೋದಕ್ಕೆ ನೀವು ಈ ಸಮಾಜದಲ್ಲಿರ್ತಕ್ಕಂಥವ್ರು ನಮ್ಮ ಜಿಲ್ಲಾಧಿಕಾರಿಗಳು ನೀವು ಬಗ್ಗೆ ಗೌರವ ಇಟ್ಟರೆ ನಾವು ಮೆಮೊರಂಡಮ್ ಕೂಡಲೇ ಇದನ್ನು ಸರ್ಕಾರಕ್ಕೆ ರವಾನೆ ಮಾತಾಡ್ತಾರೆ. ಇವರ ವತಿಯಿಂದ ನಮ್ಮ ಅಧ್ಯಕ್ಷತೆಯಲ್ಲಿ ಏನು ಇವತ್ತು ಸಾಂಕೇತಿಕವಾಗಿ ಧರಣಿಯನ್ನು ಮಾಡಿ ನಮ್ಮ ಒಂದು ಅಹವಾಲನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಆ ಮನವಿಯನ್ನು ಇವತ್ತೇ ಕೂಡಲೇ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ನಾನು ಜಿಲ್ಲಾ ಆಡಳಿತ ಪರವಾಗಿ ಮಾಡ್ತೀವಿ. ಅದು ನನ್ನ ಜವಾಬ್ದಾರಿಯನ್ನು ಮಾಡ್ತೀನಿ.